ಗರ್ಭಿಣಿಯಾಗಿದ್ದಂತಹ ಬೆಕ್ಕನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತೇಳಿ HAL ಠಾಣೆಯಲ್ಲಿ FIR ಒಂದು ದಾಖಲಾಗಿದೆ. HAL ಠಾಣೆಯಲ್ಲಿ 9 ಮಂದಿಯ ವಿರುದ್ಧ FIR ದಾಖಲಾಗಿರೋದು ಗರ್ಭಿಣಿ ಇದ್ದಂತಹ ಬೆಕ್ಕನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ 9 ಜನರ ವಿರುದ್ಧ FIR ದಾಖಲು ಮಾಡಲಾಗಿದೆ. ಬೆಕ್ಕನ್ನು ಅಕ್ರಮವಾಗಿ ಇವರು ಸ್ಥಳಾಂತರ ಮಾಡಿದ್ದಾರೆ ಅಂತೇಳಿ ಹರೀಶ್ ಎನ್ನುವ ವ್ಯಕ್ತಿ ದೂರನ್ನು ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಒಂದರಿಂದ ಬೆಕ್ಕನ್ನು ಸ್ಥಳಾಂತರ ಮಾಡಲಾಗಿದೆ. ಆ ಬೆಕ್ಕು ಗರ್ಭಿಣಿಯಾಗಿತ್ತು. ಇವರು ಅದನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ, ಅಕ್ರಮವಾಗಿ ಸ್ಥಳಾಂತರ ಮಾಡಿದ್ದಾರೆ ಅಂತೇಳಿ ಹರೀಶ್ ದೂರನ್ನು ಕೊಟ್ಟಿದ್ದಾರೆ. ಯಾರ್ಯಾರ ವಿರುದ್ಧ? ಅಪಾರ್ಟ್ಮೆಂಟ್ನ ಅಧ್ಯಕ್ಷ ಶ್ರೀರಾಮ್, ಸೆಕ್ಯೂರಿಟಿ ಮ್ಯಾನೇಜರ್ ವ್ಯಾನ್ಶಿ ಸಾಲಿಟೇರ್, ಸೆಕ್ಯೂರಿಟಿ ಮ್ಯಾನೇಜರ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ವ್ಯಾನ್ಶಿ ಸಾಲಿಟೇರ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯ ಮೇಲೆ ಕೂಡ ದೂರನ್ನು ನೀಡಿದ್ದಾರೆ. ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರಿಯಾಲಿಟಿ ಆ್ಯಕ್ಟ್ನ ಅಡಿಯಲ್ಲಿ ಸದ್ಯ ಇವರ ವಿರುದ್ಧ FIR ದಾಖಲಾಗಿದೆ 9 ಜನರ ವಿರುದ್ಧ. ಕಾರಣ ಏನು? ಗರ್ಭಿಣಿ ಇದ್ದಂತಹ ಬೆಕ್ಕನ್ನು ಇವರು ಕಿಡ್ನ್ಯಾಪ್ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಅಕ್ರಮವಾಗಿ ಇವರು ಕಿಡ್ನ್ಯಾಪ್ ಮಾಡಿ ಅದನ್ನು ಸ್ಥಳಾಂತರ ಮಾಡಿದ್ದಾರೆ. ಬೆಕ್ಕಿನಿಂದ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಇವರುಗಳು ಅದನ್ನು ಬೇರೆ ಎಲ್ಲೋ ತಗೊಂಡು ಹೋಗಿ ಅಲ್ಲಿ ಅದನ್ನು ಸ್ಥಳಾಂತರ ಮಾಡಿದ್ದಾರೆ ಅಂತೇಳಿ 9 ಜನರ ವಿರುದ್ಧ ಅಪಾರ್ಟ್ಮೆಂಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀರಾಮ್ ಹಾಗೆ ಸೆಕ್ಯೂರಿಟಿ ಮ್ಯಾನೇಜರ್ ಸೇರಿದಂತೆ ವ್ಯಾನ್ಸಿ ಸಾಲಿಟೇರ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿಯ ವಿರುದ್ಧ FIR ದಾಖಲಾಗಿರುವಂಥದ್ದು. HAL ಠಾಣೆಯಲ್ಲಿ ದಾಖಲಾಗಿದೆ ಈ FIR. ಹರೀಶ್ ಎನ್ನುವವರು ನೀಡಿರುವಂತಹ ದೂರಿನ ಅನ್ವಯ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರಿಯಾಲಿಟಿ ಆ್ಯಕ್ಟ್ನ ಅಡಿಯಲ್ಲಿ FIR ಅನ್ನು ದಾಖಲು ಮಾಡಲಾಗಿದೆ. ಬೆಕ್ಕು ಗರ್ಭಿಣಿಯಾಗಿದೆ. ಆ ಗರ್ಭಿಣಿ ಬೆಕ್ಕು ಅಲ್ಲಿದ್ದು ಮರಿಗಳನ್ನೆಲ್ಲ ಹಾಕಿದ್ರೆ ಅದರಿಂದ ತುಂಬ ತೊಂದರೆ ಆಗತ್ತೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಈ ಅಪಾರ್ಟ್ಮೆಂಟು ವ್ಯಾನ್ಸಿ ಸಾಲಿಟೇರ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿ, ಅದರ ಅಧ್ಯಕ್ಷ ಶ್ರೀರಾಮ್ ಹಾಗೆ ಸೆಕ್ಯೂರಿಟಿ ಮ್ಯಾನೇಜರ್ ಇವರುಗಳು ಸೇರಿಕೊಂಡು ಬೆಕ್ಕನ್ನು ಕಿಡ್ನ್ಯಾಪ್ ಮಾಡಿ ಬೇರೆ ಕಡೆಗೆ ಅಕ್ರಮವಾಗಿ ಸ್ಥಳಾಂತರವನ್ನು ಮಾಡಿದ್ದಾರೆ. ಇದು ಪ್ರಾಣಿ ಹಿಂಸೆಯ ಅಡಿಯಲ್ಲಿ ಬರುತ್ತೆ ಅಂತೇಳಿ ಹರೀಶ್ ಎನ್ನುವವರು ದೂರನ್ನು ಕೊಟ್ಟಿದ್ರು. ಆ ದೂರಿನ ಅನ್ವಯ ಸದ್ಯ HAL ಠಾಣೆಯಲ್ಲಿ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರಿಯಾಲಿಟಿ ಆ್ಯಕ್ಟ್ ಅಂದರೆ ಪ್ರಾಣಿಗಳ ಮೇಲೆ ಹಿಂಸೆಯನ್ನು ತಡೆಯುವ ಕಾಯ್ದೆಯ ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಳ್ಳಲಾಗಿದೆ.